ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾಯ್ ಹಲೋ ನಮಸ್ತೆ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಫಿಲಮ್ ಫೇರ್ ಅಂತ ಬಂದಾಗ ಪ್ರತಿಯೊಬ್ಬ ನಟ ನಟಿಯರಾಗಿರಬಹುದು, ಇಡೀ ಸಿನಿಮಾ ತಾರೆಯರಾಗಿರಬಹುದು ಸಂಭ್ರಮಿಸೋದನ್ನು ನಾವು ಗಮನಿಸಿದ್ದೀವಿ. ಇವ್ರಿಗೆ ಬಂತಂತೆ, ಅವ್ರಿಗೆ ಬಂತಂತೆ ಅಂತ ಹೇಳಿ ನಾವು ಕೂಡ ಅದನ್ನು ಸುದ್ದಿ ಮಾಡೋದನ್ನು ನೀವು ನೋಡಿದ್ದೀರಾ. ಆದರೆ ಒಂದು ಫಿಲಮ್ ಫೇರ್ ಅವಾರ್ಡ್ ಫಂಕ್ಷನ್ ನಡೆಯೋದಕ್ಕೆ ಒಬ್ಬ ವ್ಯಕ್ತಿಯ ಕೈ ಎಷ್ಟಿರುತ್ತೆ ಅನ್ನೋದಕ್ಕೆ ಎಷ್ಟೋ ಜನ ಗೊತ್ತಿಲ್ಲ. ಅವ್ರ ಕೈ ಹೇಗಿರುತ್ತೆ, ಹೇಗೆ ಕೆಲಸ ಮಾಡ್ತಾರೆ, ಹೇಗಿರುತ್ತೆ ವರ್ಕ್ ಅಂತೇಳಿ. ನಮ್ಮ ಕನ್ನಡದ ಹೆಮ್ಮೆಯ ಪುತ್ರ ಅಂತಲೇ ಹೇಳ್ಬೋದು. 1000ಕ್ಕೂ ಹೆಚ್ಚು ಸಿನಿಮಾಗಳನ್ನು ಇವರ ಕಂಪನಿಯಿಂದ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ನಿರ್ಮಾಪಕರು ಕೂಡ ಹೌದು. ಕಮರ್ ಅವರು ಕನ್ನಡದವರು, ಅದು ನಮ್ಗೆ ಬಹಳ ಖುಷಿ. ಮೊನ್ನೆಯಷ್ಟೇ ಕೊಚ್ಚಿಯಲ್ಲೂ ಕೂಡ ಫಿಲಮ್ ಫೇರ್ ಅವಾರ್ಡ್ ಫಂಕ್ಷನ್ ನಡೀತು. ಇಲ್ಲೂ ಕೂಡ ಒಳ್ಳೊಳ್ಳೆಯ ಕಲಾವಿದರನ್ನು ಆಯ್ಕೆ ಮಾಡಿ ಅವರಿಗೆ ಅವಾರ್ಡನ್ನು ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿಸೋದಕ್ಕೆ ನಾನು ಬಂದಿದ್ದೀನಿ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ, ನೀವಾಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್. ಫಿಲಮ್ ಫೇರ್ ಅಂತ ಬಂದಾಗಲೇ ಒಂಥರ ಕುತೂಹಲ, ಒಂಥರ ಹುಮ್ಮಸ್ಸು, ಒಂಥರ ಉತ್ಸಾಹ. ಇವ್ರಿಗೆ ಸಿಕ್ತಂತೆ, ಈ ಸಿನಿಮಾಗೆ ಸಿಕ್ತಂತೆ, ಆ ನಟಿಗೆ ಸಿಕ್ತಂತೆ, ಈ ನಟಂಗೆ ಸಿಕ್ತಂತೆ, ಆ ಡೈರೆಕ್ಟ್ರಿಗೆ ಸಿಕ್ತಂತೆ. ಅದನ್ನು ಕೇಳೋದಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ ಸರ್. ಬಟ್ ಅದರ ಹಿಂದೆ ದೊಡ್ಡ ಮಟ್ಟದ ಶ್ರಮ ಇರುತ್ತೆ, ಕಠಿಣವಾದಂತಹ ಪರಿಸ್ಥಿತಿ ಇರುತ್ತೆ. ಅದನ್ನು ನೀವು ಮುನ್ನಡೆಸ್ತಾ ಬಂದಿದ್ದೀರಾ ಸರ್ 4 ವರ್ಷದಿಂದ. ನಿಮ್ಮ ಮೊದಲ ರಿಯಾಕ್ಷನ್? ಮೇಡಮ್, ಫಸ್ಟ್ ಐ ವಾಂಟ್ ಟು ಥ್ಯಾಂಕ್ಸ್ ಟು ಮೈ ಫಾದರ್. ಅವರಿಂದನೇ ನಾವು ಇವತ್ತೆಲ್ಲ ನಡೀತಿರೋದು. ಮುಂದೆ ಅವರ ಏನು ಹೇಳ್ಕೊಟ್ಟಿರೋ ದಾರಿ ಇರ್ಬೋದು, ಆ ಬಿಸ್ನೆಸ್ ಇರ್ಬೋದು, ಎಲ್ಲ ಅದರಿಂದ ನಡೀತಿರೋದು. ಸೊ ನಮಗಿದು ಬಿಗ್ನಿಂಗ್ ತುಂಬ ಒಂದು ಡಿಫಿಕಲ್ಟ್ ಕಾಣಿಸುತ್ತೆ. ಇವಾಗ ಏನಾದರೂ ರೂಟೀನ್ ಆಗಿಬಿಟ್ಟಿದೆ ನಮಗಿದು. ಇದರಿಂದ ಏನೋ ಒಂದು ಇವೆಂಟ್ ಆರ್ಗನೈಸ್ ಮಾಡೋದಕ್ಕಿಂತ ಇಂಪಾರ್ಟೆಂಟ್ ಅದರಿಂದ ಏನು ಶ್ರಮ ನೀವು ಹೇಳ್ದಂಗೆ ಅದಕ್ಕೊಂದು 6 ತಿಂಗಳಿಂದ ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ. ಈಗ ನೀವೇ ಒಂದು ನಿಮ್ಮ ಜಿ ಮೀಡಿಯಾ ಒಂದು ಅವಾರ್ಡ್ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಇರುತ್ತೆ ಅದರಲ್ಲಿ ಅಂತೇಳಿ. ಈ ಲೋಕಲ್ ಮಾಡಿದಾಗ ಅಷ್ಟು ಕಷ್ಟ ಇದೆ. ಲೆಕ್ಕ ಹಾಕಿ ನಾವು ಎಂಟೈರ್ ಸೌತ್ ಇಂಡಿಯಾ ಇನ್ಕ್ಲೂಡಿಂಗ್ ಬಾಲಿವುಡ್ ಎಲ್ಲ ಕರೆಸಿ ಎಲ್ಲ ಮಾಡಬೇಕಂದಾಗ ವಿ ವಿಲ್ ಗೆಟ್ ಟು ಮಚ್ ಆಫ್ ಮ್ಯಾಸವ್. ಸರ್, ಹತ್ತತ್ರ 5 ವರ್ಷಗಳಿಂದ ಮಾಡ್ಕೊಂಡು ಬಂದಿದೆ ಸರ್. ಹೇಗಿರುತ್ತೆ ಸರ್ ತಯಾರಿ? ಹೆಂಗಿರುತ್ತೆ, ಹೇಗೆ ಮಾಡ್ತೀರಿ? ಈಗ ನೀವೇ ಹೇಳ್ತಿದ್ರಿ 6 ತಿಂಗಳಿಂದ ನಾವು ಕೆಲಸ ಶುರು ಮಾಡ್ತೀವಿ ಅಂತ ಹೇಳಿ. ಆಯ್ಕೆ, ತಯಾರಿ ಹೇಗೆ ಶುರು ಆಗುತ್ತೆ ಅಂತ ಹೇಳಿ, ಆ್ಯಂಡ್ ಈ ಥಾಟ್ ನಿಮಗೆ ಯಾಕೆ ಬಂತು ಅಂತ ಹೇಳಿ, ನಾನಿಲ್ಲ ಇದರ ಉಸ್ತುವಾರಿ ನಾನು ತಗೋಬೇಕು ಅಂತ ಹೇಳಿ? ಇದು ನೋಡಿ, ಬೈ ಗಾಡ್ ಗ್ರೇಸ್ 10 years ಬ್ಯಾಕ್ ನಾನು ಒಂದು ಕ್ರಿಕೆಟ್ ಲೀಗ್ ಅಂತ ಸ್ಟಾರ್ಟ್ ಮಾಡಿದ್ದೆ. ಸ್ಟಾರ್ಟ್ ಮಾಡಿದಾಗ ನಮ್ಮ ಫಾದರ್ ಹೇಳಿದ್ರು, ಏನಕ್ಕೆ ಬೇಕು ನಿಂಗಿದು? ನಾನು ಇದೆಲ್ಲ ಫಿಲ್ಮ್ ಇಂಡಸ್ಟ್ರಿದು ಬೇಸಿಕ್ ನೀವು ಮಾಡ್ಕೊಂಡು ಬರ್ತಾಯಿದ್ದೀರಿ. ಐ ವಾಂಟ್ ಟು ಗೆಟ್ ಚೇಂಜ್ ಇನ್ ಡಿಫ್ರೆಂಟ್ ವೇ. ಸೊ ಅಲ್ಲಿ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಕ್ರಿಕೆಟ್ ಲೀಗ್, ಬಾಕ್ಸ್ ಕ್ರಿಕೆಟ್ ಲೀಗ್ ಅಂತೇಳಿ 10 ವರ್ಷ ಹಿಂದೆ. ಇವಾಗೆಲ್ಲ ತುಂಬ ಕ್ರಿಕೆಟ್ ಲೀಗೆಲ್ಲ ನಡೀತಾ ಇದೆ. ಅವಾಗ ಏನೂ ಇದ್ದಿಲ್ಲ. ವಿ ಆರ್ ದ ಕಿಕ್ ಸ್ಟಾರ್ಟಲ್ಲಿ. ಅದಾಗಿದ್ಮೇಲೆ FTV ಇಂಡಿಯಾಗೆ ಬಂದಾಗ ಲಾಂಚ್ ಆಗಿರಲಿಲ್ಲ. ನಾನು ಫ್ರೆಂಚೈಸಿ ತೊಗೊಂಡು ಅದು ಬೆಂಗಳೂರೇ ಫಸ್ಟ್ ಲಾಂಚ್ ಮಾಡಿದೆ 19 ಅದಾಗಿದ್ಮೇಲೆ ಬಾಲಿಂಗ್ ಲೀಗ್ ಅಂತ ಮಾಡಿದ್ವಿ. ಅದು ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಲಾಂಚ್ ಮಾಡಿದ್ವಿ ನಾವು. ಇದಾಗಿದ್ದು ನಾವು ಬೇರೆ ಕಡೆ ಮಾಡಿದ್ವಿ. ಇಲ್ಲಿ ಎಲ್ಲರದ್ದು ಏನಿತ್ತು ಅಂದರೆ ಬೆಂಗಳೂರಿಗೆ ಫಿಲ್ಮ್ ಫೇರ್ ಮಾಡಲ್ಲ ಅಂದಾಗ. ಸೊ ಫಿಲ್ಮ್ ಫೇರಲ್ಲಿ ನನ್ನ ಜೊತೆ ತುಂಬ ಚೆನ್ನಾಗಿತ್ತು ರಿಲೇಷನ್ಶಿಪ್ ಅವ್ರ ಜೊತೆಲೆಲ್ಲ ಆ ಬಿಗಿನಿಂಗಿಂದ ಬೇರೆ ಇದರಿಂದ. ಸೊ ಅವಾಗ ನಾವು ಡಿಸ್ಕಷನ್ ಮಾಡೋರು ಯಾರು ಇಲ್ಲಿವರೆಗೆ ಆಚೆ ಕೊಟ್ಟೇ ಇರಲಿಲ್ಲ ಫ್ರೆಂಚೈಸಿ. ಆ ರಿಲೇಷನ್ಶಿಪ್ಪಿಂದ ನನಗೆ ಕೊಟ್ಟರು. ಐ ಗಾಟ್ ಬೆಂಗಳೂರು 2022 ಫಸ್ಟ್ ಮಾಡಿದ್ವಿ. 2021 ಪ್ರೆಸ್ ಮೀಟ್ ಮಾಡಿದೆ ಅದ್ರ ಬಗ್ಗೆ. ಆವಾಗ ಪೂಜಾ ಹೆಗಡೆ, ತಾರಮ್ಮ ಎಲ್ಲ ಇದ್ರು ಅವಾಗ. ಓಕೆ, ಸವಾಲು ಹೆಂಗಿರುತ್ತೆ ಸರ್? ಈಗ ಅವಾರ್ಡ್ ಕೊಡೋದಂತ ಅಂದಾಗ ಅಷ್ಟು ಈಸಿ ಇಲ್ಲ, ಆಯ್ಕೆ ಕೂಡ ಕಠಿಣವಾಗಿರುತ್ತೆ. ಒಂದಷ್ಟು ನಿಮ್ಗೆ ಗೊತ್ತಿದ್ದಂಗೆ ಹಿಂದೆ ಮಾತಾಡೋದು ಅಂಥದ್ದೆಲ್ಲ ಇಲ್ಲ, ಅದೆಲ್ಲವನ್ನು ಕೂಡ ಮೆಟ್ಟಿ ನಿಲ್ಲಬೇಕು. ಒಂದಷ್ಟು ಸವಾಲುಗಳಿರುತ್ತೆ. ಆ ಸವಾಲುಗಳನ್ನೆಲ್ಲ ಹೇಗೆ ನೀವು ಎದುರಿಸ್ತೀರಾ ಅಂತ ಹೇಳಿ? ರೈಟ್ ಕ್ವಶನ್ ಹೇಳಿದರೆ, ಇವಾಗ ಏನಂದರೆ ಎಲ್ಲದಕ್ಕೂ ಸವಾಲಿದೆ ಮೇಡಮ್. ಈಗ ನೀವೀಗ ನಾನು ಇಂಟ್ರ್ಯೂ ತೊಗೊಂಡು ಯಾಕೆ ಒಂದೇ ಇಂಟ್ರ್ಯೂ ತೊಗೊಳ್ಳಿ ಅಂದರೆ ನಿಮಗೂ ಸವಾಲು ಹಾಕಿ ಹಾಕ್ತಾರೆ. ಅದನ್ನೇನೋ ನಾವು ಇಗ್ನೋರ್ ಮಾಡಿ ಮುಂದೆ ಹೋಗ್ತಾ ಇರಬೇಕು ಅಷ್ಟೇ. ಅಲ್ಲೇ ನಿಂತ್ಕೊಂಡಲ್ಲ. ಈಗ ನಾವು ಇಷ್ಟು ಕಷ್ಟಪಟ್ಟು ಮಾಡಿ ಎಷ್ಟೋ ಜನ ನಿಲ್ಕೊತಾರೆ. ನಾನು ಮಾಡಿದ ಈವೆಂಟ್ ಕಮರ್ ಫಿಲ್ಮ್ ಫೇರ್ ನಾನು ಫಂಡ್ ಮಾಡಿದ್ದು ಎಷ್ಟೋ ಜನ ಸುಮ್ಮನೆ ಮಾರ್ಕೆಟಲ್ಲಿ ಇಲ್ಕೊಂಡು ಸುತ್ತಾಡ್ತಾರೆ. ದೇ ಕೆನಾಟ್ ಕಮ್ ಎ ಸ್ಟ್ಯಾಂಡ್ ಫಾರ್ ಟು ಬಸ್. ಸುಮ್ಮನೆ ಮಾತಾಡ್ತಾ ಇರ್ತಾರೆ. ನಮ್ದೇನಂದರೆ ನಮ್ದು ಆನೆಗೆ ಒಂದು ಗಾದೆ ಗೊತ್ತಾ, ನಾನು ಆನೆ ಬೀದಲ್ಲಿ ನಾಯಿ ಬೊಗಳ್ತೀರಿ, ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರಬೇಕು ನಾವು. ಅದನ್ನು ರಿಯಾಕ್ಷನ್ ಕೊಟ್ಟರೆ ಇನ್ನೂ ಜಾಸ್ತಿ ನಿಮ್ಮಲ್ಲಿ ರಿಯಾಕ್ಟ್ ಮಾಡೋದಂತೆ. ಸೊ ಆ ಬುದ್ಧಿ ನಮ್ಮದೆಲ್ಲ. ತುಂಬ ಜನ ಮೇಡಮ್ ಸಿನಿಮಾ ಮಾಡಿದಾಗ ಎಳ್ದಿದ್ದಾರೆ. ಇವನು ಆರ್ಯನ್ ಮಾಡಿದಾಗಲೂ ಪೇಪರ್ಲೇ ಬರ್ತಿದ್ರು, ಇವನು ಸುಮ್ಮನೆ ರಮ್ಯಾ ಶಿವನಿಗೆ ಎಲ್ಲಿಂದ ಕಾಂಬಿನೇಷನ್ ಮಾಡ್ತಾರೆ, ಎಲ್ಲಿ ಮಾಡ್ತಾ ಇರೋರು ಅಂತ ತುಂಬ ಜನ ಇದು ಮಾಡಿದರು. ಸೊ ಅವಾಗಿಂದ ನಾವು ನೋಡ್ಕೊಂಡು ಬಂದಿದಾಗ ಇದೆಲ್ಲ ನಮ್ಗೆ ಇವಾಗ ಇದೇನು ಅನ್ಸೋದೇ ಇಲ್ಲ. ಅದು ನೋಡೋದಿಲ್ಲ ನಾವು ಅದ್ರ ಬಗ್ಗೆ. ಹೌದಾ, ಅವ್ರು ದೊಡ್ಡವ್ರು ಬಿಡಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತೀವಿ ನಾವು ಸಣ್ಣವರಪ್ಪ, ನಮ್ಮ ಹತ್ರ ಕೆಲಸಕ್ಕಾರೆ, ಅವ್ರ ಹತ್ರ ಕೆಲಸ ಇದೆ ತಾನೇ, ಮಾಡಲಿ ಬಿಡಿ ಅಂತ ಹೇಳ್ತೀವಿ ಅಷ್ಟೇ. ಏನು ಕೆಲಸ ಇದೆ ಕೆಲಸ ಅವ್ರಿಗೆ ಅಷ್ಟೇ. ಒಂದು ಕಾಶಿನಾಥ್ ಸರ್ ಒಂದು ನೋಡಿದ್ರೆ ಅದೊಂದು ರಿಯಾಲಿಟಿ ಶೋ ಅಂತ ಹೇಳಿದ್ರು ಒಂದು ಮಾತು, ಮೇಲೆ ಹೋಗೋದು ನೋಡಲ್ಲ ಅವ್ನು, ಖಾಲಿ ಇರೋದು ನನ್ನ ಕಾಲಲ್ಲೇ ಇರ್ತಾನೆ, ನಾವು ಮೇಲೆ ಯೋಚನೆ ಮಾಡಲ್ಲ ಹೋಗೋದು ಅವ್ನು ಅಷ್ಟೇ.
ಸರ್ ಈಗ ಮೊನ್ನೆ ಅಷ್ಟೇ ಕೊಚ್ಚಿಲಿ ಮಾಡಿದ್ವಿ ಸರ್, ಇವತ್ತಿಗೆ 8 ದಿನಗಳ ಹಿಂದೆ ತುಂಬ ಅದ್ಭುತವಾದ ಕಾರ್ಯಕ್ರಮ ಬಂತು. ಒಳ್ಳೊಳ್ಳೆಯವರಿಗೆ ಒಳ್ಳೊಳ್ಳೆ ಆಯ್ಕೆ ನೀವಾಗಲೇ ಹೇಳ್ತಾ ಇದ್ರಿ ನನಗೆ ಯಾವ ಸಿನಿಮಾ ಹಿಟ್ಟಾಯಿತು ಅವ್ರನ್ನ ನೋಡಲ್ಲ ನಾನು, ಯಾರು ಬೆಸ್ಟಾಗಿ ಯಾವ ಸಿನಿಮಾ ಬೆಸ್ಟಾಗಿ ಕಾಣಿಸ್ತು ಅದರಲ್ಲಿ ಯಾರು ಬೆಸ್ಟಾಗಿ ಮಾಡಿದ್ರು ಅವ್ರನ್ನ ಹುಡುಕಿ ನಾವು ಅವಾರ್ಡ್ ಕೊಡ್ತೀವಿ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಮಾತಾಡೋದಾದರೆ ಹೇಗಿತ್ತು ಸರ್ ಕೊಚ್ಚಿ ಇವೆಂಟು ಅಂತ ಹೇಳಿ? ಇಟ್ ವಾಸ್ ಅಮೇಝಿಂಗ್. ಏನು ನಾವು ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಮಾಡಿದ್ವಿ ಅದೇ ರೀತಿ ನಂಗೆ ಅಲ್ಲಿ ಕೊಚ್ಚಿಯಲ್ಲಿ ಕಾಣಿಸ್ತು, ಅದೇ ಥರ ಸಂಭ್ರಮ ಕಾಣಿಸ್ತು ನನಗೆ. ಲಾಸ್ಟ್ ಇಯರ್ ನಾವು ಹೈದರಾಬಾದಲ್ಲಿ ಮಾಡಿದ ಅಷ್ಟು ಕಾಣಿಸಿರಲಿಲ್ಲ, ಕೊಚ್ಚಿಯಲ್ಲಿ ಅದೇ ಥರ ಸಂಭ್ರಮ ಕಾಣಿಸ್ತು ನನಗೆ. ಅದಕ್ಕಂತ ಒಂದು ಕ್ರಿಟಿಕ್ಸ್ ಅಂತ ಒಂದು ಜೂರೀಸ್ ಮಾಡಿರ್ತೀವಿ ನಾವು ಟೀಮ್ನ, ಅದ್ರ ಮೇಲೆ ಇನ್ನೊಬ್ರು ಮಾನಿಟರ್ ಮಾಡ್ತೀವಿ. ಸೊ ಆ ವರ್ಷ 200 ಸಿನಿಮಾ ರಿಲೀಸ್ ಆಗಿ 200 ಸಿನಿಮಾ ನೋಡಬೇಕು ಅದನ್ನು. ಸೊ ಹೂಸ್ ಕ್ರಿಟಿಕ್, ಯಾರು ಚೆನ್ನಾಗಿದೆ, ಯಾರು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಹಿಟ್ ಮೇಲೆ ಹೋಗಲ್ಲ ನಾವು. ಎಲ್ಲ ಅನ್ಕೊತಾರೆ ಆ ಪಿಕ್ಚರ್ ಹಿಟ್ಟಾತ ಹೀರೋಗೆ ಬರುತ್ತೆ, ಅದು ತಪ್ಪದು. ನಾನು ನಿಮ್ಗೆ ಯಾವಾಗಲೂ ನೋಡಿರ್ಬೋದು ಮಾತಾಡಿದೆ, ಅಲ್ಲು ಅರ್ಜುನ್ಗೆ ಯಾಕಂತ ಕೇಳಿದೆ, ಇಡೀ ಸಿನಿಮಾ ಅಲ್ಲು ಅರ್ಜುನ್ ಹ್ಯಾಂಡ್ ವಾಸ್ ಲೈಕ್ ದಿಸ್, ಆ ಥರ ಪರ್ಫಾರ್ಮೆನ್ಸ್ ಮೇಲೆ ಹೋಗುತ್ತೆ. ಇನ್ನು ಕೆರೆ ಬೆಟ್ಟ ನೋಡಿರ್ಬೋದು, ಆ ಹುಡುಗನ ಪರ್ಫಾರ್ಮೆನ್ಸ್ ಇತ್ತು ಅಲ್ಲಿ. ಸೊ ಆ ಪರ್ಫಾರ್ಮೆನ್ಸ್ ಕೊಟ್ವಿ ನಾವೇನೋ ಬೇರೆ ಯಾರಿಗೂ ಇನ್ನೊಬ್ಬರು ಅರ್ಗತೆ ಕೊಟ್ಟಿಲ್ಲ ಅಲ್ಲಿ, ಅಷ್ಟೇ. ಅವ್ರ ಪರ್ಫಾರ್ಮೆನ್ಸ್ ಇತ್ತು ಅಲ್ಲಿ. ಇನ್ಯಾವುದೋ ಬೇರೆ ಇದ್ರಲ್ಲಿ ನೋಡಿರ್ಬೋದು, ಬೇರೆ ಹೀರೋ ಕೊಟ್ಟಿದ್ರು, ಅದು ಹಿಟ್ ಆಗಿದೆ ಪಿಕ್ಚರ್, ಅದು ನಮ್ದು ಹಂಗಿಲ್ಲ. ಪ್ರತಿಯೊಂದು ಹಂತದಲ್ಲೂ ಕೂಡ ಸಮಸ್ಯೆಗಳು ಸವಾಲುಗಳೆಲ್ಲವೂ ಕೂಡ ಇದ್ದೇ ಇರುತ್ತೆ. ನಾನು ಆಗಲೇ ಹೇಳ್ದಂಗೆ ಈಗ ನೀವೇ ಮಾತಾಡ್ತಾ ಹೇಳ್ತಾ ಇದ್ರಿ ಅಲ್ಲು ಅರ್ಜುನ್ ಸರ್ ಬಗ್ಗೆ ಒಂದು ಹೇಳಿದ್ರು, ಅವ್ರ ಇಡೀ ಸಿನಿಮಾದಲ್ಲಿ ಹಂಗಿದ್ರು ಅಂತ ಹೇಳಿ. ಸೊ ಮೊನ್ನೆ ಅಷ್ಟೇ ಅಲ್ಲು ಅರ್ಜುನ್ ಸರ್ ಬಗ್ಗೆ ಒಂದಿಷ್ಟು ಗಾಸಿಪ್ಗಳು ಬಂತು, ಅವರನ್ನು ಮೀಟ್ ಮಾಡೋದಾದ್ರೆ ಹಿಂಗಿರಬೇಕು ಹಂಗಿರಬೇಕು, ಅಥವಾ ಅವರನ್ನು ಇಂಟರ್ವ್ಯೂ ಮಾಡಬೇಕಂದ್ರೆ ಆ ರೀತಿ ಇರಬೇಕು. ನೀವು ತುಂಬ ಆಪ್ತರು ಅಂತಲೂ ಕೇಳ್ಪಟ್ವಿ. ನಿಜಕ್ಕೂ ನೀವು ಕಂಡಂತೆ ಅವ್ರು ಹೇಗೆ ಸರ್, ಅವರ ಬಗ್ಗೆ ಮಾತಾಡೋದಾದರೆ? ನನಗೆ ಇಲ್ಲಿವರೆಗೆ ಎಲ್ಲೂ ಏನೂ ಕಾಣಿಸಿಲ್ಲ ಮೇಡಮ್. ಯಾಕಂದರೆ ನೀವು ನೋಡಿರ್ಬೋದು, ಹಂಗಂದರೆ ಆ ಥರ ರೂಲ್ಸ್ ನೋಡಿದರೆ ಅವ್ರ ಅಕ್ಕಪಕ್ಕ 42 ಸ್ಟೆಪ್ಸ್ ದೂರ ಇರಬೇಕಿತ್ತು ಎಲ್ಲರೂ. ಆದರೆ ಯಾರಿಗೂ ಬಂದರು ಕೈ ಸೆಕೆಂಡ್ ಮಾಡ್ತಾಯಿದ್ದಿಲ್ಲ. ಇನ್ನೊಂದು ವೀಡಿಯೋ ನೋಡಿರ್ಬೋದು, ನಾನು ನಿಂತಿದ್ದೆ, ಅವರೇ ಬಂದು ವಿಶ್ ಮಾಡಿ ಹೋಗ್ತಾರೆ. ರೈಟ್, ವಿ ಆರ್ ನಥಿಂಗ್ ಫ್ರಂಟ್ ಆಫ್ ಹಿಮ್. ರೈಟ್, ದಟ್ ರಿಲೇಷನ್ಶಿಪ್ ಈಸ್ ಕ್ಯಾರಿ. ಆ ಫ್ರೆಂಡ್ಶಿಪ್ ರಿಲೇಷನ್ಶಿಪ್ ಯಾರೇ ಆಗಲಿ, ನಾನಾಗಲಿ ನೀವು ವ್ಯಾಲ್ಯೂ ಕೊಡೋದು ಅದಕ್ಕೋಸ್ಕರ. ನಾವು ಈ ಥರ ನಾನು ಹೇಳ್ದೆ ಗೊತ್ತಾ ಮೇಡಮ್, ಅವಾಗಲೇ ಇವಾಗ ಸೌತ್ ಇಂಡಿಯಾ ಮೇಲ್ ಬರ್ತಿದ್ದೆ, ನಾರ್ತ್ ಅವರು ಅದನ್ನು ಏನು ಬೇಕು ಅದು ಮಾಡ್ತಾನೆ ಇರ್ತಾರೆ ಪಬ್ಲಿಸಿಟಿ. ಇನ್ನೊಂದು SR ಬಗ್ಗೆ ಹೇಳಿದೆ, ಈ ಅವರಿಂದ ನಮ್ಗೆ ಈಗ ಟಾಕ್ಸಿಕ್ ದುರಂಧರ್ ಕ್ಲಾಶ್ ಇದೆ. ಸೊ ಹೊಟ್ಟೆವ್ರು ಇದ್ದೇ ಇರುತ್ತಲ್ಲ ಮೇಡಮ್, ಈಗ ಅದು ಹೊಟ್ಟೆವ್ರಿಂದ ಮಾತಾಡ್ತಾರೆ. ಈಗ ನಾನೇ ಹೇಳ್ತೀನಿ, ನಮ್ಮವರೇ ನಮ್ಮ ಮೇಲೆ ಹೊಟ್ಟೆ ಹೊಡ್ಸ್ಕೊತಾರೆ, ಇಲ್ಲಿ ಅಲ್ಲಿಂದ ಬಗ್ಗೆ ಯಾಕೆ ಮಾತಾಡ್ತೀರ? ಸರ್ ಹೆಂಗೆ ಸರ್ ಚೇಂಜ್ ಆಗೋದು? ಈಗ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತಂದಾಗ ನಮ್ಮಲ್ಲೇ ಅವ್ರ ಸಿನಿಮಾ ರಿಲೀಸ್ ಆಗ್ತಿದೆಯಾ, ಹೇಗೆ ಕಾಲು ಎಳೆಯೋಣ, ಹೇಗೆ ಅವ್ರನ್ನ ಬೀಳ್ಸೋಣ, ಹೇಗೆ ಅವ್ರ ಬಗ್ಗೆ ಆ ಸಿನಿಮಾದ ಬಗ್ಗೆ ಅಪಪ್ರಚಾರ ಮಾಡೋಣ, ಹೇಗೆ ತಪ್ಪು ರಿವ್ಯೂ ಕೊಡಿಸೋಣ ಅನ್ನೋದಕ್ಕೊಂದು ತಂಡ ರೆಡಿ ಆಗಿಬಿಡುತ್ತೆ. ಹೀಗೆಲ್ಲ ಆದರೆ ಸ್ಯಾಂಡಲ್ವುಡ್ನಲ್ಲಿ ಮುಂದಿನ ದಿನಗಳಲ್ಲಿ ಹೇಗೆ ಸಿನಿಮಾಗಳು ಇರ್ತಾವ, ಉಳಿತಾವ, ನಿರ್ಮಾಪಕರ ಕತೆ ಏನು? ಯಾಕಂದರೆ ನಿರ್ಮಾಪಕರಿಗೆ ಎಷ್ಟು ಕಷ್ಟಗಳಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ, ನೀವು ಕೂಡ ನಿರ್ಮಾಪಕರು ಹೌದು. ಈಗ ಅದೊಂಥರ ಟ್ರೆಂಡ್ ಕ್ರಿಯೇಟ್ ಆಗಿಬಿಟ್ಟಿದೆ, ಒಂದು ಸಿನಿಮಾ ರಿಲೀಸ್ ಹೆಂಗೆ ಮಾಡ್ತಾರೆ ನೋಡೋಣ, ಈ ಥರದ್ದೆಲ್ಲ ಏನೇನೋ ಸಮಸ್ಯೆಗಳು ಒಂದು ಸಿನಿಮಾ ಹಿಂದೆ, ಅದು ಓಡೋದೂ ಇಲ್ಲ. ಹಿಂಗಾದರೆ ಹೆಂಗೆ ಅಂತೇಳಿ ಅವ್ರ ಪಿಕ್ಚರ್ಗಳು ಇದು ಒಂಥರ ನೆಗೆಟಿವ್ ಸ್ಟೆಂಟ್ಸ್ ಇಟ್ಕೊಳ್ತಾರೆ. ಇದು ಅದೇನು ಇರೋದೇ ಇಲ್ಲ ಅಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ನಾನೇ ಹೀರೋ ಆಗಿ ಮಾಡಿ ಬಂದು ನನ್ನ ಅಕ್ಕಪಕ್ಕ ಜನ ನನಗೆ ಗೊತ್ತಿರಲ್ಲ ಯಾರಂತೇಳಿ, ನನಗೆ ಯಾರು ಗುಡಿಸಿರಲ್ಲ, ನನ್ನ ಮೇಲೆ ಸ್ಟಾರ್ಟ್ ಮಾಡ್ತಾರೆ ಅವರು. ನೀವು 10 ಪಿಕ್ಚರ್ ರಿಲೀಸ್ ಯಾಕೆ ಮಾಡ್ತೀರಾ? 2 ಪಿಕ್ಚರ್ 3 ಪಿಕ್ಚರ್ ರಿಲೀಸ್ ಮಾಡಿ ವಾರಕ್ಕೆ. ಆವಾಗ ನಿಮ್ಮಲ್ಲಿ ಕಂಟೆಂಟ್ ಚೆನ್ನಾಗಿದೆ, ಜನ ಬಂದೇ ಬರ್ತಾರೆ ನೋಡ್ಕೊಂಡು. ನಿಮ್ಮಲ್ಲೇ ಕಂಟೆಂಟ್ ಇಲ್ಲ, ನಿಮ್ಮಲ್ಲೇ ಮೇಕಿಂಗ್ ಇಲ್ಲ ಅಂದರೆ ಬ್ಲೇಮ್ ಯಾಕೆ ಇಂಡಸ್ಟ್ರಿಗೆ ಮಾಡ್ತೀರಾ? ನಿಮ್ಮ ಪಿಕ್ಚರ್ ಖರ್ಚು ಮಾಡೋಷ್ಟು ದುಡ್ಡು ಅವ್ನಿಗೆ ಯಾಕೆ ವೆಸ್ಟು? ನಿಮ್ಮ ಮೇಲೆ ಹಠ ಇದೆ. ಆ ನೆಟ್ಟಕ್ಕೆ ಏನಾದ್ರು ನಿಮ್ಮ ಮೇಲೆ ಒಂದು ಕಾಂಪಿಟೇಷನ್, ನನ್ನ ಪಿಕ್ಚರ್ ಹಿಟ್, ಅವ್ನ ಪಿಕ್ಚರ್ ಹಿಟ್ ಆಗಿದೆ, ನನ್ನ ಹಿಟ್ ಆಗಲ್ಲ, ಅವಾಗ ಅದಕ್ಕೆ ಖರ್ಚು ಮಾಡ್ಬೋದು ಅವ್ನಿನ. ಅವ್ನು ಖರ್ಚು ಮಾಡೋನಿಗೆ ಪಿಕ್ಚರ್ ಅವ್ನದೇ ಅವ್ನು ಗ್ಯಾರಂಟಿ ಇರೋಲ್ಲ. ನಿಮ್ಮ ಮೇಲೆ ಏನಕ್ಕೆ ಖರ್ಚು ಮಾಡ್ತಾನೆ? ಇದೆಷ್ಟೋ ಪ್ರೊಡ್ಯೂಸರ್ಸ್ ಅಲ್ಲಿ ರಿಲೀಸಿಗೆ ಬಂದು ಸೋತಿರ್ತಾರೆ, ನೀವು ನೋಡ್ತೀರಾ. ಪಬ್ಲಿಸಿಟಿ ದುಡ್ಡು ಇರೋಲ್ಲ ಎಷ್ಟೋ ಜನಕ್ಕೆ. ಏನು ಮೇಡಮ್, ನನ್ನದು ಎಷ್ಟೋ ಜನ ಪ್ರೊಡ್ಯೂಸರ್ಸ್ ಬರ್ತಾರೆ, ನಮ್ಮ ಕೈಗೆ ಆದಷ್ಟು ಸಹಾಯ ಮಾಡ್ತೀವಿ. ಆಮೇಲೆ ಹೇಳ್ತೀವಿ 10 ಪಿಕ್ಚರ್ ಇದೆ ರಿಲೀಸ್ ಮಾಡಿಬಿಡಿ, 1-2 ವಾರ ರಿಲೀಸ್ ಬಿಟ್ಟು ಮಾಡೋಣ ಅಂತ ಹೇಳ್ತೀವಿ ನಾವು ಅವ್ರು ವಿಲನ್ ಆಗಿರ್ತೀವಿ ಆ ಟೈಮಲ್ಲಿ. ಅವಾಗ ಅವ್ರು ಬೇರೆ ಕಡೆ ರಿಲೀಸ್ ಅದೇ ಡೇಟ್ಲಿಗೆ ಮಾಡ್ತಾರೆ. ಸೊ ಅದು ತಪ್ಪಿರೋದೇ ಪ್ರೊಡ್ಯೂಸರ್ಸು ಡೈರೆಕ್ಟರ್ಸಲ್ಲಿ ಹೊಸಬ್ರು ಇಂಡಸ್ಟ್ರಿಯಲ್ಲಾಗಿ. ಬ್ಲ್ಯಾಕ್ ಬ್ಯೂಟಿ ಆ ಕೈಯಲ್ಲಿ ಇಟ್ಕೊಳ್ಳೋವಾಗಲೇ ಎಲ್ರಿಗೂ ಕೂಡ ಒಂದು ಸಂಭ್ರಮ ಇರುತ್ತೆ, ಆ ಕಣ್ಣಲ್ಲಿ ಖುಷಿ ಇರುತ್ತೆ, ಅವ್ರು ಪಟ್ಟಂತಹ ಕಷ್ಟಗಳಿಗೆ ಪ್ರತಿಫಲ ಇರುತ್ತೆ. ಅದನ್ನು ನೀವು ನೋಡುವಾಗ ನಿಮಗೆ ಹೇಗಿರುತ್ತೆ ಸರ್ ಆ ಟೈಮ್, ನೀವು ಹೇಗೆ ತಗೊಳ್ತೀರಾ ಅಂತ ಹೇಳಿ? ಐ ಟೇಕ್ ಲೈಕ್ ಎ ಬಿಸ್ನೆಸ್. ನನಗೆ ಅದರಲ್ಲಿ ಇನ್ನೂ ಫೀಲಿಂಗ್ ಇಲ್ಲ ಮೇಡಮ್, ಬಿಕಾಸ್ ನಾನು ಬಿಸ್ನೆಸ್ ಸೀಟಲ್ಲಿ ಕೂತಿದ್ದೀನಿ, ಆರ್ಟಿಸ್ಟ್ ಸೀಟಲ್ಲಿ ಇಲ್ಲ ನಾನು. ಎಸ್, ಅದು ನಮ್ಗೆ ತುಂಬ ಖುಷಿ ಅನಿಸುತ್ತೆ. ಆಮೇಲೆ ನಮ್ಗೆ ನೋಡಿ ಎಲ್ಲರೂ ನೋಡಿ ಒಂಥರ ಖುಷಿ ಅನಿಸುತ್ತೆ. ನಮ್ಮ ಇಂಡಸ್ಟ್ರಿಯಿಂದ ಅಕ್ಕಪಕ್ಕ ಇಂಡಸ್ಟ್ರಿ ಎಲ್ಲ ಇರ್ತಾರೆ ಅಲ್ಲಿ. ಸೊ ವಿಲ್ ಫೀಲ್ ವೆರಿ ಪ್ರೌಡ್ ಆ್ಯಂಡ್ ಹ್ಯಾಪಿನೆಸ್ ದೇರ್. ಸರ್ 1000ಕ್ಕೂ ಹೆಚ್ಚು ಸಿನಿಮಾಗಳನ್ನು ನೀವು ನಿಮ್ಮ ಕಂಪನಿಯಿಂದ ವಿತರಿಸಿದ್ದೀರಾ, ನಿರ್ಮಾಣ ಕೂಡ ಮಾಡಿದ್ದೀರಾ. ಈಗ ಪ್ರೆಸೆಂಟ್ ನಿಮಗೆ ನಿರ್ಮಾಣ ಮಾಡೋಣ, ಹಣ ಹಾಕೋಣ ಅಂತಂದಾಗ ಮನಸ್ಸು ಬರ್ತಾ ಇದೆಯಾ ಅಂತ ಹೇಳಿ ನಿರ್ಮಾಪಕ ಹುದ್ದೆಗೆ? ಅಯ್ಯೋ ಬೇಡಪ್ಪ ಅನ್ನೋ ಥರ ಫೀಲ್ ಏನಾದ್ರು ಬಂದುಬಿಟ್ಟಿದೆಯಾ? ಅಫ್ಕೋರ್ಸ್ ಈಗ ಅದೇ ಭಯ ಇದೆ ಮೇಡಮ್. ಈಗ ನಾನು ಹೇಳಿದೆ ಒಂದು ಪಿಕ್ಚರ್ ನಾನು ಸಡನ್ ಡಿಸ್ಕಷನ್ ಇದೆ, ಇನ್ನೊಂದು ರೆಡಿಯಾಗಿದೆ, ತರುಣ್ ದಿಗಂತ್ ಅವ್ರ ಜೊತೆ ಪೋಸ್ಟ್ ಪ್ರೊಡಕ್ಷನ್ ಇದೆ, ಅದು ಯಾವ ಥರ ಮಾಡಬೇಕಂತೇಳಿ. ಈಗ ನೋಡಿ ನಮ್ಮದು ಆಸೆದಷ್ಟು ಕಾಲು ಚಾಸ್ಬೇಕಂತಿದ್ದೀವಿ.
ಅಷ್ಟೇ. ಈಗ ಏನಂದರೆ ನಾನು ಮಾಡಿ ನಾನೇ ಹೊಣೆ, ಲಾಸ್ ಆರ್ ಪ್ರಾಫಿಟ್, ವಿ ಕೆನಾಟ್ ಬ್ಲೇಮ್ ಎನಿ ಒನ್. ಇವತ್ತು ನನ್ನ ಸಮಸ್ಯೆ ನನ್ನ ಚೇಂಬರ್ ಪ್ರೊಡ್ಯೂಸರ್ ಹೋಗ್ತಾನೆ, ನನ್ನಷ್ಟು ಮುಟ್ಟಲ್ಲ ಯಾರೂ ಇಲ್ಲ, ಅಲ್ಲೇನು ನಿಮ್ಗೆ ನ್ಯಾಯ ಸಿಗಲ್ಲ ಅಲ್ಲಿ. ಅದು ಯೂಸ್ ಇದೆಯಾ ಸರ್? ಈಗ ಫಿಲಮ್ ಚೇಂಬರ್ ಏನಾದ್ರು ಯೂಸಿಗೆ ಬರುತ್ತೆ ಅಂತ ಅನಿಸಿದೆಯಾ ನಿಮಗೆ? ಏನಾದ್ರು ಸಮಸ್ಯೆಗಳಿದ್ರೆ ಅಲ್ಲಿ ಹೋದರೆ ಪರಿಹಾರ ಸಿಗುತ್ತೆ ಅನ್ನೋದೇನಾದ್ರು ಅನಿಸುತ್ತಾ ನಿಮ್ಗಳಿಗೆ ಅಂತ ಹೇಳಿ? ಇಲ್ಲ ಮೇಡಮ್, ಏನಾಗಲ್ಲ ಅಲ್ಲಿ ಹೋಗಿದ್ರೆ. ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಎನರ್ಜಿ. ಈಗ ಪ್ರೊಡ್ಯೂಸರ್ ಅಸೋಸಿಯೇಷನ್ ನಾವೇ ಒಂದು ಕನಿಸಮ್ ಅಂತ 2024 ಒಂದು ಇವೆಂಟ್ ಮಾಡಬೇಕಂತ ಎಲ್ಲ ಮಾಡಿದ್ರು, ನಮ್ಮಿಂದ ದುಡ್ಡೆಲ್ಲ ಖರ್ಚು ಮಾಡಿಸಿದ್ರು. ನಾವು ರೆಡಿ ಮಾಡಿ ಎಲ್ಲ ಮಾಡಿದ್ವಿ. ಎಲೆಕ್ಷನ್ಸ್ ಆಗಿದ್ಮೇಲೆ ಮಾಡೋಣ ಅಂದರೆ MP ಎಲೆಕ್ಷನ್ಸ್ ಆಗಿದ್ಮೇಲೆ ಓಕೆ ಅಂತ ಅದಕ್ಕೆ ಇದು ಮಾಡಿದ್ವಿ. ಪುಷ್ ಮಾಡ್ಕೊಂಡು ಬಂದಾಗ ಮಿಸ್ಟರ್ ಎ ಗಣೇಶ್ ಅನ್ನೋರು ಇದೇ ನೋಡಿ ನಾವು ಹೇಳ್ತೀವಿ ಗೊತ್ತಾ, ಆಚೆಯವರು ಹಿಂಗೆ ಹೇಳಿದರು ಯಾರ ಬಗ್ಗೆ, ಅಲ್ಲು ಅರ್ಜುನ್ ಬಗ್ಗೆ ಎಲ್ಲ ಅಂತೇಳಿ. ಇದೇ ಎ ಗಣೇಶ್ ಪ್ರವೀಣ್ ಕುಮಾರ್, DK ರಾಮಕೃಷ್ಣ, ಏನು ನಾವಾಗ ಪ್ರೊಡ್ಯೂಸರ್ ಅಸೋಸಿಯೇಷನ್ ಸೆಕ್ರೆಟರಿ ಆ್ಯಂಡ್ EC ಮೆಂಬರ್ ಇದ್ರು ಇವರು. ಹೈದರಾಬಾದ್ ಬಂದರು ನಮ್ಮ ಇವೆಂಟ್ಗೆ. ನೋಡ್ಬೇಕಂದ್ರೆ ನಾವು ಫ್ಲೈಟ್ ಟಿಕೆಟ್ ಕೊಟ್ಟು ರೂಮ್ ಕೊಟ್ವಿ, ಅದು ನೋಡ್ಕೊಂಡು ಹೋಗಿ. ಯು ಆರ್ ಎ ಗೆಸ್ಟ್, ನಾಟ್ ಎ ಮೇನ್ ಪರ್ಸನ್ ಟು ಮೀ. ಅಲ್ಲಿ ಬಂದಾಗ ಇಲ್ಲಿ ಬೆಂಗಳೂರು ಬಂದು ಆ ಡಬ್ಬ ಇವೆಂಟ್ ನಮ್ಮವ್ರು ನಮಗೆ ಟೀಕೆ ಮಾಡ್ತಾರೆ, ಬೇರೆ ಯಾರೂ ಬೇಕಾಗಿಲ್ಲ ನಿಮಗೆ. ದುಶ್ಮನ್ ಕಾಯ ಬಗಲ್ ಮೇ ಅಂತ ಹೇಳ್ತೀವಲ್ಲ, ಅದೇ ನಮ್ಮ ದುಡ್ಡು ಕೊಟ್ಟಿರೋ ಫ್ಲೈಟ್ ಟಿಕೆಟ್ ರೂಮೆಲ್ಲ ಕೊಟ್ಟು ಈ ಮಾತುಗಳು ಇಲ್ಲಿ ಮಾತಾಡ್ತಾರೆ ಅವರು. ಅವ್ರ ಇವೆಂಟ್ ಸರಿ ಇಲ್ಲ, ಡಬ್ಬ ಇವೆಂಟ್. ಓಕೆ, ನನ್ನ ಡಬ್ಬ ಇವೆಂಟಲ್ಲೇ ಎಲ್ಲರೂ ಬಂದರು, ದೊಡ್ಡ ಸ್ಟಾರ್ಸು, ಇನ್ಕ್ಲೂಡಿಂಗ್ ನಮ್ಮ ಕನ್ನಡದಿಂದ ರಕ್ಷಿತ್ ಶೆಟ್ಟಿನೂ ಇದರಲ್ಲಿ, ರುಕ್ಮಣಿ ವಸಂತನೂ ಇದ್ದರು. ನಾವು ಅಲ್ಲಿಂದ ಬಂದಮೇಲೆ ನಮ್ಮ ಕಮಿಷನ್ ಬೇಡಿಕೆ ಇಟ್ಟರು, ನಮ್ಗೆ ಇಷ್ಟು % ಕಮಿಷನ್ ಕೊಟ್ಟು ಎ ಗಣೇಶು ನಿಮ್ಮ ಇವೆಂಟಿಗೆ ನಾವು ಫುಲ್ ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ. ನಾನು ಯಾಕೆ ಕೊಡಲಿಕ್ಕೆ, ನಾವು ಕೊಡಲ್ಲ ಅಂದಾಗ ಬ್ಯಾಡ್ಮಿಂಟನ್ ಲೀಗಲ್ಲ ಅದೇ ಥರ ಲಿಖಿತವಾಗಿ ನಾವು ಅವಾಗಿನಿದ್ದ ಪ್ರೆಸಿಡೆಂಟ್ ಮಿಸ್ಟರ್ ಉಮೇಶ್ ಬನ್ಕರ್ ಅವ್ರಿಗೆ ಕೊಟ್ಟಿದ್ದೀವಿ. ನಾವು ಲೆಟರ್ ಬರೆದು ಕೊಟ್ಟಿದ್ದೀವಿ, ನನಗೇನು ಭಯ ಇಲ್ಲ. ಆಮೇಲೆ ನನ್ನ ಹತ್ರ ದುಡ್ಡುಗಳು ತರಿಸ್ಕೊಂಡಿದ್ರು, ಚಿಲ್ಲರೆ ದುಡ್ಡು, ಅದಕ್ಕೆ ಬೇಕು ಇದಕ್ಕೆ ಬೇಕು, ಅವ್ರಿಗೆ ಕೂಡಿಸ್ಬೇಕು, ಇವ್ರಿಗೆ ಪಾರ್ಟಿ ಮಾಡಿಸ್ಬೇಕಂತೇಳಿ ಗೂಗಲ್ ಪೇ ಕ್ಯಾಶ್ ಎಲ್ಲ ತರಿಸ್ಕೊಂಡಿದ್ದಾರೆ. ಅದನ್ನು ಕಳಿಸಿದ್ವಿ. ಅದನ್ನು ನಮಗೇನು ಭಯ ಇಲ್ಲ ಮೇಡಮ್, ನಮಗೇನು ಅವರಿಂದ ಆಗಂಗೆ ಹೋಗಂಗೆ ಏನೂ ಇಲ್ಲ. ನಮ್ಮಿಂದ ಅವ್ರಿಗೆ ಲಾಭ ಇದೆ, ಅವ್ರಿಂದ ನಮಗೇನು ಲಾಭ ಇಲ್ಲ. ಸರ್, ಈಗ ಸ್ಟಾರ್ಗಳು ನಿಮ್ಗೆ ಗೊತ್ತಿರುತ್ತೆ ಒಂದು ಸಿನಿಮಾನ ಹೇಗೆ ವಿತರಣೆ ಮಾಡಬೇಕು, ಒಂದು ನಿರ್ಮಾಪಕ ಅಂದರೆ ಅದು ಹೇಗಿರುತ್ತೆ ಅಂತೇಳಿ. ಸ್ಟಾರ್ಗಳು ವರ್ಷಕ್ಕೆ ಸಿನಿಮಾ ಮಾಡೋದೇ ಕಡಿಮೆ ಮಾಡಿಬಿಟ್ಟಿದ್ದಾರೆ. 6 ವರ್ಷಕ್ಕೊಂದು, 3 ವರ್ಷಕ್ಕೊಂದು, ಅಥವಾ ಇನ್ನೆಲ್ಲೋ ಕುತ್ಕೊಂಡ್ಬಿಡೋದು, ಈ ಥರದ್ದೆಲ್ಲವೂ ಕೂಡ ನಡೀತಾ ಇದೆ. ನಿಮಗೆ ನೋಡ್ತಾ ಮುಂದಿನ ದಿನಗಳಲ್ಲಿ ಸಿನಿಮಾ ಇರುತ್ತಾ ಅಂತ ಅನಿಸುತ್ತಾ ನಿಮಗೆ ಅಂತ ಹೇಳಿ? ಯಾಕಂದ್ರೆ ಈಗ ನೋಡ್ದೆ ಹೋದ್ರೆ ಇನ್ನು ಬೆರಳಿಕೆ ಸಿನಿಮಾಗಳಷ್ಟೇ ದೊಡ್ಡ ದೊಡ್ಡ ಸಿನಿಮಾಗಳಿದ್ದಾವೆ. ನೆಕ್ಸ್ಟ್ ವರ್ಷಕ್ಕೆ ಇನ್ನು ಯಾವುದಿದೆಯಪ್ಪ ಅಂತ ನಮಗೆ ಇನ್ನೂ ಬಂದೇ ಇಲ್ಲ, ಮಾಹಿತಿನೇ ಇಲ್ಲ. ಏನಾಗಬಹುದು ಅಂತೇಳಿ ಸ್ಟಾರ್ಗಳೆಲ್ಲ ಹೀಗೆ ಮೌನಕ್ಷರಣ ಆದರೆ ಅಯ್ಯೋ ಒಂದು ನೋಡೋಣ ಬಿಡು, ಮಾಡೋಣ ಬಿಡು ಅಂತ ಇರೋರೇ ಅಲ್ಪ ಸ್ವಲ್ಪ ಸ್ಟಾರ್ಗಳು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಆ ವರ್ಷ ಕನ್ನಡ ಇಂಡಸ್ಟ್ರಿ ಡಿಲೀಟ್ ಮಾಡಿ ಅಷ್ಟೇ. ಆ ವರ್ಷ ಕನ್ನಡ ಪಿಕ್ಚರ್ಸ್ ಯಾವುದಿರಲ್ಲ, ಯಾಕಂದರೆ ಫೈಟಲ್ಲಿ ಇರೋಲ್ಲ ನಿಮಗೇನು. ಇವಾಗ ಒಂದು ದೊಡ್ಡ ಸಿನಿಮಾ ಬಂದರೆ ಫೈಟು. ಹೋದ ವರ್ಷ ನೋಡಿ ಡಿಸೆಂಬರ್ 3 ಪಿಕ್ಚರ್ ಬಂತು ಒಂದೇ ಸರ್ತಿ, ಡೆವಿಲ್ಲು, ಮಾರ್ಕ್, 45. ಅದು ಒಂಥರ ಡಿಸೆಂಬರ್ ಕಂಪ್ಲೀಟ್ ಹಬ್ಬ ಥರ ಇತ್ತು. ಅದಕ್ಕೆ ಮುಂಚೆ ನೀವು ನೋಡಿ ಯಾವುದೋ ಅಷ್ಟು ದೊಡ್ಡ ಪಿಕ್ಚರ್ಸ್ ಇದ್ದಿಲ್ಲ ನಿಮಗೆ. ಸರ್, ಇದು ಫಿಲಮ್ ಫೇರ್ ಅವಾರ್ಡ್ ಫಂಕ್ಷನ್ ಮಾಡ್ತಿರಲ್ಲ, ಇದರಿಂದ ನಿಮಗೆ ಲಾಭ ಆಗುತ್ತಾ ಅಥವಾ ನಷ್ಟ ಆಗುತ್ತಾ? ನಿಮ್ಮ ಕೈಯಿಂದ ಏನಾದರೂ ಹೋಗುತ್ತಾ ಹೇಗೆ ಅಂತ ಹೇಳಿ? ಮೇಡಮ್, ನಷ್ಟ ಆಗಿದ್ದರೆ 1 ವರ್ಷಕ್ಕೆ ಬಿಟ್ಬಿಡ್ತಾ ಇದ್ವಿ ನಾವು. ಯಾಕೆ ನನಗೇನು ಫ್ರೀ ದುಡ್ಡು ಎಲ್ಲೂ ಬರಲ್ಲ ಮೇಡಮ್, ನಾವು ರೈಸ್ ಮಾಡೋದೆಲ್ಲ. ಸೊ ವಿ ಹ್ಯಾವ್ ಗುಡ್ ಪ್ರಾಫಿಟ್ ಇದೆ, ಅದು ನಮಗೇನು ತೊಂದರೆ ಏನಿಲ್ಲ. ಫೈನಲಿ ಹೇಳೋದಂದರೆ ನಾವು ಪ್ರೊಡ್ಯೂಸರ್ ಅಸೋಸಿಯೇಷನ್ ಚೇಂಬರ್ಗೆ ಏನಂದರೆ ಎಲ್ಲ ಬರೋರನ್ನ ಸಮಸ್ಯೆ ಬಗೆಹರಿಸಿ ಇಂಡಸ್ಟ್ರಿನ ಯೂನಿಟಿ ಮಾಡೋದು ನೋಡಿ, ಆಯಿತಾ? ಹೆಂಗೆ ನಮಗೆ ಮಾಡ್ದಂಗೆ ನಮ್ಗಂತ ತಡ್ಕೊಂಡು, ಯಾಕಂದ್ರೆ ಹಳಬ್ರು ನಾವು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಈಗಿರೋ ಸಮಸ್ಯೆ ಏನಂದರೆ ಎಲ್ರಿಗೂ ಸ್ಯಾಟಲೈಟ್ ಸೇಲ್ ಆಗ್ತಿದೆ, ಡಿಜಿಟಲ್. ನೀವು ಕೂತ್ಕೊಂಡು ಸ್ಯಾಟಲೈಟ್ ವಾಚ್ ಆಚೆ ನೋಡಿ, ತೆಲುಗು ತಮಿಳಲ್ಲೆಲ್ಲ ಹೆಂಗೆ ಮಾಡ್ತಾರೆ, ಒಂದೇ ವಾರ್ನಿಂಗ್ ಒಂದೇ ಸತಿ ಮಾಡಿದ್ರು. ತಮಿಳಲ್ಲಿ ಆರ್ಟಿಸ್ಟ್ಗೆ ಹೋಗ್ಬೇಡ ಅಂತ ಒಂದು ವಾರ್ನಿಂಗ್ ಕೊಟ್ಟರು ಸ್ಟಾರ್ಸನ್ನು, ಚಾನಲ್ಸ್ ಹೊರಗೆ ಕೂತ್ಕೊಂಡ್ರು ಪ್ರೊಡ್ಯೂಸರ್ ಚೇಂಬರಲ್ಲಿ, ಇಲ್ಲ ನಾವು ಏನೋ ಒಂದು ರೇಟಿಗೆ ಇದು ಮಾಡ್ತೀವಿ ಅಂತೇಳಿ. ನಮ್ಮಲ್ಲಿ ಯಾಕೆ ಸರ್ ಒಗ್ಗಟ್ಟಿಲ್ಲ? ಒಬ್ರು ಕಂಡ್ರೆ ಒಬ್ರಿಗೆ ಜೆಲಸ್ಸು ಇಂಥವು ಯಾಕೆ? ಬೇರೆ ಬೇರೆ ಭಾಷೆಗಳ ಗಮನಿಸ್ತೀವಿ, ಒಂದು ಸಿನಿಮಾ ರಿಲೀಸ್ ಆಗ್ತು ಅಂದರೆ ಅಟ್ಲೀಸ್ಟ್ ಅವ್ರು ಪೋಸ್ಟ್ಗಳು ಹಾಕೋತಾರೆ, ಈ ಸಿನಿಮಾ ನೋಡಿ ಅವ್ರಿಗೆ ಬೆಂಬಲಿಸಿ ಸಪೋರ್ಟ್ ಮಾಡಿ ಅವ್ರ ಜೊತೆ ನಿಂತ್ಕೊಳ್ಳಿ ಅಂತ. ಬಟ್ ನಮ್ಮಲ್ಲಿ ಆ ಥರದ್ದು ಏನೂ ಇಲ್ಲ. ಯಾಕಿಲ್ಲ ಅಷ್ಟೊಂದು ಹೊಟ್ಟೆ ಕಿಚ್ಚು ಒಬ್ರು ಕಂಡ್ರೆ ಒಬ್ರಿಗೆ ಅಂತ ಹೇಳಿ? ಈಗ ಎಕ್ಸಾಂಪಲ್ ಪ್ರೊಡ್ಯೂಸರ್ ಅಸೋಸಿಯೇಷನ್ದೇ ಕೊಟ್ಟನಲ್ಲ ಮೇಡಮ್, ನಾನು ಫ್ಲೈಟ್ ನನ್ನ ರೂಮ್ ಕೊಟ್ಟು ನಂದೇ ಇವೆಂಟ್ ಡಬ್ಬ ಅಂತ ಹೇಳ್ತಾರೆ ಅಂದಾಗ ಅಷ್ಟಕ್ಕೆ ಎಕ್ಸಾಂಪಲ್ ಬೇರೆ ಅದು ಬೇಡ. ಇಲ್ಲಿ ಸ್ಟಾರ್ಟ್ ಆಗಿರೋದು ಇಲ್ಲಿಂದ. ಈ ಸ್ಟಾರ್ ಹತ್ರ ತೊಗೊಂಡೋಗಿ ಅಲ್ಲಿ ಫಿಟ್ಟಿಂಗ್ ಇರ್ತಾರೆ, ಅಲ್ಲಿಂದ ಅಲ್ಲಿ ಫಿಟ್ಟಿಂಗ್ ಇಡೋದು ಈ ಥರ ಜನನೇ, ಬೇರೆ ಯಾರೂ ಅಲ್ಲ ಇಲ್ಲಿ. ಹೇಳ್ದಾರ ಮೇಡಮ್, ಸೆಟ್ಲೈಟ್ ಇಂಡಸ್ಟ್ರಿ OTT ಪ್ರಾಬ್ಲಮ್ಮು, ಸೆಟ್ಲೈಟ್ ಪ್ರಾಬ್ಲಮ್ ಇರೋದ್ರಿಂದ ಚೇಂಬರ್ ಹ್ಯಾಸ್ ಟು ಕಮ್ ಫಾರ್ವರ್ಡ್ ಫಾರ್ ದ ನ್ಯೂ ಪೀಪಲ್. ಎಲ್ಲರಿಗೂ ಏನೋ ರೇಟ್. ಈಗ ನೋಡಿ ತಮಿಳ್ನಾಡು ಅಲ್ಲಿ ಕಳ್ಸಲ್ಲ ಆರ್ಟಿಸ್ಟ್ನ, ಹೋಗಂಗಿಲ್ಲ ಅಂತ ಹೇಳಿದ ತಕ್ಷಣ ಆ ಹೋಲ್ಡ್ ಇಟ್ಕೊಂಡಿದ್ದಾರೆ ಅವರು. ಇಲ್ಲೇನು ಹೋಲ್ಡ್ ಇದೆ ನಿಮಗೆ? ಏನಿಲ್ಲ. ಏನಿದೆ ಹೋಲ್ಡ್ ಇಲ್ಲ ಇಲ್ಲಿ? ನೀವೇನೋ ನೀವು ಸಮಸ್ಯೆ ತೊಗೊಂಡವ್ರೆ ನಿಮಗೇನೋ ಬಗೆಹರಿಸಲ್ಲ, ಇನ್ನೂ ನಿಮ್ಗೆ ಸಮಸ್ಯೆ ಮಾಡಿ ಕಳಿಸ್ತಾರೆ ಆಚೆ, ಹಂಗಿದ್ದಾರೆ. ಅದೇನಂದರೆ ನಮಗೆ ನಂಬಿಕೆ ಇಲ್ಲ ಈಗ. ಯಾಕೆ ಇಲ್ಲಿ ನಮ್ಮಂಥವ್ರಿಗೆ ಹಿಂಗೆ ಮೋಸ ಮಾಡ್ತಾರೆ ಪ್ರೊಡ್ಯೂಸರ್ ಅಸೋಸಿಯೇಷನ್ ಎಲ್ಲ ಅಂದಾಗ ಆಚೆಯವ್ರು ಇನ್ನು ಹೊಸಬ್ರಿಗೆ ಎಷ್ಟು ಮೋಸ ಆಗಲ್ಲ, ಅದು ಲೆಕ್ಕ ಹಾಕಿ ನೀವು. ಓಕೆ ಸರ್, ಮುಂದಿನ ಪ್ರಾಜೆಕ್ಟ್ ಬಗ್ಗೆ ಹೇಳ್ಬಿಡಿ ಸರ್.
ಸರಿ, ಅದೇ ಹೇಳಿದೆ ನಮಗೆ ತರುಣ್ ದಿಗಂತ್ ಅವ್ರ ಒಂದು ಪೋಸ್ಟ್ ಪ್ರೊಡಕ್ಷನ್ ಇದೆ ಆ್ಯಂಡ್ ಶರಣ್ ಸರ್ ಜೊತೆ ಡಿಸ್ಕಷನ್ ಮಾಡ್ತಾಯಿದ್ವಿ. ಸೊ ಹೋಪ್ಫುಲಿ ಎಲ್ಲ ಓಕೆ ಆಯ್ತು ಅಂದರೆ ಉಗಾದಿ ಹಬ್ಬ ಆಗಿದ್ಮೇಲೆ ಅದನ್ನು ಆನ್ ಫ್ಲೋರಿಗೆ ಪ್ಲ್ಯಾನ್ ಮಾಡ್ತೀವಿ. ಥ್ಯಾಂಕ್ ಯು ಮೇಡಮ್. ವೀಕ್ಷಕರೇ, ಇದು ನಿರ್ಮಾಪಕ ಕಮಾರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.